ಹಾವೇರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು 43% ಹೆಚ್ಚಳವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ರಾಜ್ಯ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಗೂಂಡಾ ರಾಜ್ಯವಾಗಿದೆ. ಪೊಲೀಸರು ಆರೋಪಿಗಳನ್ನು ಹಿಡಿದರೂ ಅವರನ್ನು ರಾಜಕೀಯ ಪ್ರಭಾವ ಬಳಸಿ ಬಿಡುಗಡೆ ಮಾಡಿಸುತ್ತಿದ್ದಾರೆ. ಹಪ್ತ ವಸೂಲಿ ಹೆಚ್ಚಾಗಿದೆ. ಪೊಲೀಸ್ ಸ್ಟೇಷನ್ಗಳು ಸ್ಟೇಲ್ಮೆಂಟ್ ಕೇಂದ್ರಗಳಾಗಿವೆ ಎಂದು ಆರೋಪಿಸಿದರು. ಅಲ್ಲಿ ಸ್ಥಳೀಯವಾಗಿರೋದು ಪೊಲೀಸ್ ಕಮಿಷನರ್. ಅಲ್ಲಿ ಏನಿದೆ ಆ ವಾಸ್ತವಾಂಶಗಳನ್ನು ಅವ್ರು ಹೇಳಿದ್ದನ್ನು ತಿರುಚಿ ಗೃಹ ಸಚಿವರು ಹೇಳ್ತಾರೆ ಅಂತಂದರೆ ಇದನ್ನು ರಾಜಕೀಯ ದೃಷ್ಟಿಕೋನದಿಂದ ಅವ್ರು ನೋಡ್ತಾ ಇದ್ದಾರೆ. ರಾಜಕೀಯ ದೃಷ್ಟಿಕೋನದಿಂದ, ಮತ ಬ್ಯಾಂಕ್ ದೃಷ್ಟಿಕೋನದಿಂದ ಅದನ್ನು ಸಂಪೂರ್ಣವಾಗಿ ತಿಳಿಗೊಳಿಸಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಹಾವೇರಿ ಪ್ರಕರಣದಲ್ಲಿ ಹೆಂಗೆ ಮಾಡಿದೆ? ಹಾವೇರಿಯಲ್ಲಿ 6 ಜನ ನಿರಂತರವಾಗಿ ರೇಪ್ ಮಾಡಿದರೆ ಪ್ರಾರಂಭದಲ್ಲಿ ಏನು ಹೇಳಿದರು? ಇದು ರೇಪ್ ಅಲ್ಲ ಅಂತ ಹೇಳಿದ್ರು. ಆ ಸೆಕ್ಷನ್ ಬುಕ್ ಮಾಡಿದ್ದೇ ಬೇರೆ. ಆಮೇಲೆ ಆ ಹೆಣ್ಮಗಳು ಓಪನ್ ಆಗಿ ವಿಡಿಯೋ ಬಿಟ್ಟ ಮೇಲೆ, ಆಮೇಲೆ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆಮೇಲೆ ರೇಪ್ ಇಂದ ಸೆಕ್ಷನ್ಸ್ ಹಾಕಿದ್ರು. ಅವತ್ತು ಕೂಡ ಭಾಳ ಹಗುರವಾಗಿ ತಗೊಂಡ್ರು ಇಲಾಖೆ ಮತ್ತು ಮಿನಿಸ್ಟ್ರಿ. ಬೆಳಗಾವಿನಲ್ಲಿ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ವಿಧಾನಸಭೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿಯಲ್ಲಿ ಒಬ್ಬ SC ಮಹಿಳೆಯನ್ನು ನಗ್ನ ಮಾಡಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ. ಅಸೆಂಬ್ಲಿ ನಡೆಯುವಾಗ ಮುಖ್ಯಮಂತ್ರಿ, ಗೃಹ ಸಚಿವರು, ಮಂತ್ರಿಮಂಡಲ, ಸರ್ಕಾರ, ಪೊಲೀಸ್ ಅಧಿಕಾರಿಗಳು, DG ಎಲ್ಲರೂ ಇದ್ದಾಗ ಈ ಥರ ನಡೀತಿದೆ. ಎಲ್ಲಿದೆ ಭಯ? ಇಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳು, ಅವಳಿಗೆ ರಕ್ಷಣೆ ಕೊಡದೆ ಹೋದರು. ಮುಖ್ಯಮಂತ್ರಿಗಳು ಬಂದೇನು ಹೇಳಿದ್ರು? ಶಾಸಕರೇ ನೀವು ರಕ್ಷಣೆ ಕೊಡಿ. ಶಾಸಕರು ರಕ್ಷಣೆ ಕೊಡಬೇಕಾಗುತ್ತೆ ಅಂದರೆ ಅಲ್ಲಿ ಮತ್ತೆ ಅವಳು ಏನೋ ಮಾತಾಡಬಾರ್ದಂಗೆ ನೋಡ್ಕೊಂತ ಅದ್ರ ಅಂತ ಸರ್ಕಾರ ರಕ್ಷಣೆ ಕೊಡಬೇಕು. ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ರಾಜ್ಯದಲ್ಲಿ? ನಿನ್ನೆ 4 ಜನ ಮರ್ಡರ್ ಬೆಂಗಳೂರಿನಲ್ಲಿ ಆಗಿದೆ. ಗದಗ್ನಲ್ಲಿ ನಮ್ಮ ನಮ್ಮ ಉಪಾಧ್ಯಕ್ಷರು, ನಗರಸಭಾ ಅಧ್ಯಕ್ಷರ ಮನೆಯಲ್ಲಿ ಅವ್ರು 4 ಜನ ಸದಸ್ಯರು ಮರ್ಡರ್ ಆಗಿದೆ. ಮಾಸ್ ಮರ್ಡರ್ಗಳಾಗ್ತಾ ಇದೆ. ಏನೇ ಕಾರಣ ಇದ್ದರೂ ಕೂಡ ಕಾನೂನು ಮತ್ತು ಪೊಲೀಸರ ಭಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಅಲ್ಲ. ಯಾಕಂದ್ರೆ ಹಿಂದಿನ ಯಾವುದೇ ಪ್ರಕರಣದಲ್ಲಿ ಶಿಕ್ಷೆ ಆಗಿಲ್ಲ. ನಿರಂತರವಾಗಿ ನಡೀತಾ ಇದೆ. ಇವು 2 ಪ್ರಕರಣ ಅಂತಲ್ಲ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತೋಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿದ್ರೆ ಜವಾಬ್ದಾರಿ ಮುಗಿತಾವೆ. ಮಾಧ್ಯಮಕ್ಕೆ ಒಂದು ಟ್ವೀಟ್ ಮಾಡಿಬಿಟ್ರೆ ಜವಾಬ್ದಾರಿ ಮುಗೀತು. ಮುಂದೆ ಈ ಕಡೆ ತಿರುಗಿ ನೋಡೋದು. ಇಷ್ಟೆಲ್ಲ ಆದರೂ ಏನಾಗಿದೆ ಒಂಥರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಸರ್ಕಾರ ಇವತ್ತು ಈ ರಾಜ್ಯವನ್ನು ಅಧೋಗತಿಗೆ ತೊಗೊಂಡು ಹೋಗ್ತಾ ಇದೆ. ದಯವಿಟ್ಟು ಅವರು ಬಿಜಾಪುರ ಜಿಲ್ಲೆ, ಅವರು ಬಾಗಲಕೋಟೆ ಜಿಲ್ಲೆ ನೋಡ್ತಾ ಇವರಿಗೆ ವಯಸ್ಸಾಗಿದೆ. ಈಗ ಎಲ್ಲ ಮುಖ್ಯಮಂತ್ರಿ ಅಧಿಕಾರ ಅನುಭವಿಸಿದ್ರು. ಅವ್ರಿಗೆ ವಯಸ್ಸಾಗಲಿಲ್ಲ ಅಂದ್ರೆ ನನಗೆ ವಯಸ್ಸಾಗಿದೆ. ಮುಖ್ಯಮಂತ್ರಿ ದೊಡ್ಡ ಗೌರವ. ಅವ್ರು ಮಂತ್ರಿ ಇದ್ದಾರೆ, ಆರಾಮಾಗಿರ್ಬೋದಾಗಿತ್ತು. ಬಾಗಲಕೋಟೆಯಲ್ಲಿ ಪಾಪ ವೀಣಾ ಕಾಶಪ್ಪನವ್ರು ಕಳೆದ ಬಾರಿ ಹೋರಾಟ ಪ್ರತಿ ಒಂದು ಊರಿಗೆ ಹೋಗಿ ಹೋರಾಟ ಮಾಡಿದ್ರು. ಅವ್ರು ಬಿಟ್ಟು ಕೊಡ್ಬೋದಾಗಿತ್ತು. ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ. ಯುವಕರಿಗೆ ಆದ್ಯತೆ ಕೊಡುವುದಿಲ್ಲ. ಅದೇ ಹೇಳ್ತಾ ಇರೋದು. ಈಗ ಅವ್ರು ಮಂತ್ರಿ ಇದ್ರಲ್ಲ, ಪಾಪ ವೀಣಾ ಕಾಶಪ್ಪ ಅವ್ರ ಎಲೆಯಲ್ಲಿ ಏನು ಬಿದ್ದಿದ್ದಾರೆ. ಕಾಂಗ್ರೆಸ್ ವಯಸ್ಸಿನ ಬಗ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ. HK ಪಾಟೀಲ್ ಅಂತೂ ನನಗಿಂತ 10 ವರ್ಷ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಕೆಲವ್ರನ್ನ ರಕ್ಷಣೆ ಮಾಡಬೇಕಾಗಿದೆ, ಅದು ಕೊಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಇವತ್ತು ನೋಡಿ, ಹುಬ್ಬಳ್ಳಿ ಪ್ರಕರಣ ಆದ ತಕ್ಷಣ ಒಂದು ಟ್ವೀಟ್ ಮಾಡಿದ್ರು, ಮುಗಿತಾರೆ. ಕೂಡಲೇ DG ಎಲ್ಲ ಆಗ್ತಾ ಇದ್ರು. ಏನಾಗಿದೆ, ಯಾಕೆ ಹಿಂಗೆ ಆಗ್ತಾ ಇದೆ, ಬೇಕಾದವ್ರನ್ನ ಅರೆಸ್ಟ್ ಮಾಡಬೇಕು. ಈಗ ಹುಬ್ಬಳ್ಳಿಯಲ್ಲಿ
ನಮಗಿರೋ ಮಾಹಿತಿ ಪ್ರಕಾರ ಮತ್ತು ಮಗುವಿನ ತಂದೆ ತಾಯಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಇನ್ನೂ 4 ಜನ ಅದರ ಹಿಂದೆ ಇದ್ದಾರೆ. ಅವ್ರ ತಂದೆಯೇ ನನಗೆ ಹೇಳಿದ್ರು, ಇನ್ನೂ 4 ಜನ ಹಿಂದೆ ಇದ್ದಾರೆ. ಅವ್ರ ಹೆಸರು ಕೊಟ್ಟಿದ್ದಾರೆ. ಅವ್ರ ಹೆಸರು ಕೊಟ್ಟರು ಕೂಡ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ. ಅವ್ರು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅವ್ರ ತಂದೆಯವರೇ ಯಾವ ಮಗು ಇವತ್ತು ಇರ್ತಕ್ಕೆ ಬಲಿಯಾಗಿತ್ತು, ಕಾಂಗ್ರೆಸ್ ಕಾರ್ಪೊರೇಟರ್ ಇರಲಿ ಯಾರು ಇರಲಿ, ಆ ತಂದೆಯವರೇ ಹೆಸರು ಕೊಟ್ಟಿದ್ದಾರೆ. ಹೆಸರು ಕೊಟ್ಟಿದ್ದನ್ನು ಇವ್ರು ತನಿಖೆ ಮಾಡ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ. ಯಾರು ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ? ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಪ್ರಾರಂಭ ಆಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕೊಲೆ, ಸುಲಿಗೆ, ಡಕಾಯಿತಿ, ಗುಂಡಾಗಳ ರಾಜ್ಯ ಆಗಿದೆ. ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ದಲ್ಲಿ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಮತ್ತು ಯಾರಾದರೂ ಪೊಲೀಸರು ಕಾರ್ಯಾಚರಣೆ ಮಾಡಿ ಸಮಾಜಘಾತ ಶಕ್ತಿಗಳನ್ನು ಹಿಡಿದ್ರೆ ರಾಜಕೀಯವಾಗಿ ಇಂಟರ್ಫಿಯರ್ ಆಗಿ ಮಧ್ಯಪ್ರವೇಶ ಆಗಿ ಅವ್ರನ್ನ ಬಿಡಿಸುವಂಥ ಕೆಲಸ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಕಾಂಗ್ರೆಸ್ಸಿನ ರಾಜಕೀಯ ನೀತಿಯಿಂದ ಇವತ್ತು ಸಮಾಜಘಾತಕ ಶಕ್ತಿಗಳು, ಗುಂಡಾಗಳು ಇವತ್ತು ರಾಜಾರೋಷವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹಫ್ತಾ ವಸೂಲಿ ಎಲ್ಲ ಜೋರಾಗಿ ನಡೀತಾ ಇದೆ. ಅಲ್ಪಸಂಖ್ಯಾತರು ಸುರಕ್ಷತೆ ಇಲ್ಲ, SC ಜನರು ಕೂಡ ಸುರಕ್ಷತೆ ಇಲ್ಲ. ಚುನಾವಣೆ ಅಂತಲ್ಲ, ಚುನಾವಣೆ ಪೂರ್ವದಲ್ಲಿ ಆಗಿರುವಂಥ ಘಟನೆಗಳನ್ನು ವೀಕ್ಷಣೆ ಮಾಡಿದೆ. ಆಮೇಲೆ ನಾನೆಲ್ಲೋ ನೋಡಿದೆ, ಈಗ ಡೆಪ್ಟಿ CM ಅವರು ಅವ್ರ ಕಾಲದಲ್ಲಿ ಆಗಿಲ್ವ ಅಂತ. ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಪೊಲೀಸ್ ದಾಖಲೆಗಳೇ ಹೇಳ್ತವೆ 43% ಇನ್ಕ್ರೀಸ್ ಆನ್ ಕ್ರೈಮ್ ಅಗೇನ್ಸ್ಟ್ ವುಮನ್ ಇನ್ ದಿಸ್ ಗೌರ್ಮೆಂಟ್. ಇದಕ್ಕೇನು ಹೇಳ್ತೀರಿ ನೀವು? ಡಿಫೆಂಡ್ ಮಾಡ್ಕೊಳ್ತೀರಾ ಇಂಥ ಪ್ರಕರಣಗಳನ್ನು? ಆದ್ದರಿಂದ ಈ ರಾಜ್ಯ ಸರ್ಕಾರ ವಿಫಲವಾಗಿದೆ. ಈ ಎಲ್ಲ ಪ್ರಕರಣಗಳ ವಿಶೇಷವಾಗಿ ಮಾಸ್ ಮರ್ಡರ್ಗಳು ಯಾಕೆ ಆಗ್ತಾ ಇದೆ ಅನ್ನೋದನ್ನು ಉನ್ನತ ಮಟ್ಟದ ಚಿಂತನೆ ಆಗಬೇಕು, ತನಿಖೆ ಆಗಬೇಕು ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೋಬೇಕು. ಹುಬ್ಬಳ್ಳಿ ಕೇಸ್ನಲ್ಲಿ SIT ರಚನೆ ಆಗಬೇಕು. DGP ಕ್ರೈಮ್, ನನ್ ಅದರ್ ದ್ಯಾನ್ DGP ಕ್ರೈಮ್ ಹಿಮ್ಸೆಲ್ಫ್ ಶುಡ್ ಸೂಪರ್ವೈಸ್. ಇಲ್ಲಿಯ ಲೋಕಲ್ ಪೊಲೀಸರ ಮೇಲೆ ಯಾರು ಕೂಡ ನಂಬಿಕೆ ಇಲ್ಲ. ಸರಿ, ನಾನು ಎಷ್ಟು ಅಭಿವೃದ್ಧಿಯನ್ನು, ಯಾವ ರೀತಿ ಅಭಿವೃದ್ಧಿಯನ್ನು ಎಷ್ಟು ಗಟ್ಟಿಯಾಗಿ ಮಾಡ್ತೇನೆ ಅನ್ನೋದನ್ನ ಮೇಲೆ ತೀರ್ಮಾನ. ಅಲ್ಲ ಸರ್, ಬೊಮ್ಮಾಯಿಯವರು ಬಂದ ಬಳಿಕ ಬದಲಾವಣೆಯಾಗಿದೆ. ಈಶ್ವರಪ್ಪ ಅವರು ಎದೆಯಲ್ಲಿ ಶ್ರೀರಾಮ್ ಇದ್ದ, ಮೋದಿ ಇದ್ದ, ಈಗ ಅವ್ರ ಎದೆಯಲ್ಲಿ ಏನಿದೆ ಅಂತ ಹೇಳಿ ಗೊತ್ತಿಲ್ಲ. ಈಶ್ವರಪ್ಪ ಬಗ್ಗೆ ಕೇಳಬೇಕು, ನಾನೇನು ಯಾರ್ಯಾರ ಎದೆಯಲ್ಲಿ ಏನೇನಿದೆ ನಾನೇ.